ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್. ಸಂಡೇ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಸೇರಿ ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಎಂಡ್ವರೆಗೂ ನೋಡಿ. ಚಿಕ್ಕ ವಯಸ್ಸಲ್ಲಿ ಕಸಿನ್ಸ್ ಎಲ್ಲ ಸೇರ್ತಾ ಇತ್ತು ಒಂದು ಕಡೆ ಆದರೆ, ದೊಡ್ಡವರಾಗ್ತಾ ಆಗ್ತಾ ಸ್ಟಡೀಸ್, ಜಾಬ್, ಕರಿಯರ್ ಅಂತ ಅಂದ್ಕೊಂಡು ಒಬ್ರನ್ನೊಬ್ರು ಮೀಟ್ ಮಾಡೋದೇ ತುಂಬ ಅಪರೂಪ ಆಗಿಬಿಟ್ಟಿದೆ. ಈ ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ನಮ್ಮನ್ನು ಫ್ರೀ ಮಾಡಿಕೊಂಡು ನಮಗೂ ಒಂದು ಮೀಮ್ ಟೈಮ್ ಬೇಕು ಅಂತ ಈ ಒಂದು ಡೇ ಔಟಿಂಗ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆನ್ ದಿ ವೇ ಟಿಫನ್ ಮಾಡ್ಕೊಂಡು ಹೊರಟೋಗೋಣ ಅಂತೇಳಿ ಬಿಡದಿಯಲ್ಲಿನೇ ಬ್ರೇಕ್ ತೊಗೊಂಡಿದ್ವಿ. ಸೊ ತಟ್ಟೆ ಇಡ್ಲಿ ತಿನ್ಕೊಂಡು ಬಿಡದಿಯಲ್ಲಿ ಅದಾದಮೇಲೆ ನಮ್ಮ ಒಂದು ಜರ್ನಿನ ಮೈಸೂರು ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಹೋಗೋ ಗಂಟ ನಮ್ಮ ಕಸಿನ್ಸ್ ಕೂಡ ಎಲ್ಲ ಬಂದುಬಿಟ್ಟಿದ್ರು. ಒಂದಷ್ಟು ಕಸಿನ್ಸ್ ಮೈಸೂರಲ್ಲಿದ್ದಾರೆ, ಇನ್ನೊಂದಷ್ಟು ಜನ ಬೆಂಗಳೂರಲ್ಲಿದ್ದಾರೆ. ಸೊ ನಾವು ಬ್ಯಾಂಗ್ಳೂರಲ್ಲಿ ಹೋಗೋದು ಲೇಟ್ ಆಯಿತು. ನಾವು ಹೋಗಿದ್ದಿದ್ದು ಇವತ್ತು ಬಂದುಬಿಟ್ಟು ಅದ್ವೈತ ಸೆರೆನಿಟಿ ರೆಸಾರ್ಟ್ಸ್ಗೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಜಾಗ. ಸುತ್ತ ನಿಮಗೆ ಒಂಥರ ಫಾರೆಸ್ಟ್ ಏರಿಯಾ ವೈಬ್ ಕೊಡುತ್ತೆ. ಎಲ್ಲರಿಗೂ ಒಂದು ಮಚ್ ನೀಡೆಡ್ ಬ್ರೇಕ್ ಥರ. ನಾವು ರೆಸಾರ್ಟ್ ಅಂದ ತಕ್ಷಣ ಬರೀ ನಾರ್ಮಲಾಗಿ ರಾಮನಗರ ಕನಕಪುರ ಕಡೆ ಇರೋದು ನೋಡಿದ್ವಿ. ಬಟ್ ಇದು ಮೈಸೂರಲ್ಲಿ ಒಂದು ಹಿಡನ್ ಪ್ಲೇಸ್ ಥರ ತುಂಬ ಒಳಗಿದೆ, ತುಂಬ ಚೆನ್ನಾಗಿದೆ ಕೂಡ. HD ಕೋಟೆ ರೋಡಲ್ಲಿ ಇದ್ದಿದ್ದು. ಒಳಗಡೆ ಪ್ಲೇಸ್ ತುಂಬ ದೊಡ್ಡದಾಗಿದೆ. ಫುಲ್ಲು ಅಲ್ಲಿನ ವೈಬ್ ನಮಗೆ ಹೇಗೆ ಕೊಡುತ್ತೆ ಅಂದರೆ, ಯಾವುದೋ ಒಂದು ಫಾರೆಸ್ಟ್ ಏರಿಯಾಗೆ ಬಂದಿದ್ದೀವಿ, ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಇರುತ್ತೆ. ಸೊ ನಾವಿಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ವಿ. ಅಂದರೆ ಅಡ್ವಾನ್ಸ್ ಮಾಡಿ ಪ್ರೀ ಬುಕ್ ಮಾಡ್ಕೋಬೇಕು. ಅದಾದ ನಂತರ ಆನ್ ಸ್ಪಾಟ್ ಬಂದು ರಿಮೈನಿಂಗ್ ಅಮೌಂಟ್ನ ಪೇ ಮಾಡಿ ನಮಗೆ ಅವರು ಬ್ಯಾಡ್ಜಸ್ ಕೊಡ್ತಾರೆ. ಸೊ ತಗೊಂಡು ಬ್ಯಾಡ್ಜಸ್ ಹಾಕ್ಕೊಂಡು ನಾವು ಗೇಮ್ಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ವಿ. ಜೊತೆಗೆ ಇಲ್ಲಿ ನಮಗೆ ಏನೆಲ್ಲ ಇತ್ತು, ನಾವು ಹೇಗೆ ಎಂಜಾಯ್ ಮಾಡಿದ್ವಿ, ಏನೇನೆಲ್ಲ ಇದೆ ಫ್ಯಾಕಲ್ಟಿ, ಇಲ್ಲಿ ಹಾಸ್ಪಿಲಿಟಿ ಹೇಗಿದೆ, ಯಾವ್ಯಾವ ಗೇಮ್ಸ್ ಇರುತ್ತೆ, ಎಷ್ಟಾಗುತ್ತೆ ಅಂತ ಇದೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು, ಸಮಥಿಂಗ್ ಸ್ಟ್ರಾಬೆರಿ ಶೇಕ್ ಥರ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಪೂಲ್ ಏರಿಯಾ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ರೆಸಾರ್ಟಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂತಲೇ ನಮಗೆ ಅನಿಸಿದ್ದು, ನಾವು ವೀಕೆಂಡಲ್ಲಿ ಹೋಗಿದ್ರು ಕೂಡ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಯಾವುದೇ ರೀತಿ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ರೆಸಾರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ಗೆ ನಾನು ಪಾರ್ಟ್ 2 ಮಾಡಿ ಹಾಕ್ತೀನಿ. ಇದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.